ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥದ್ದು ಎಷ್ಟು ಆನಂದಕರವಾಗಿದೆ. ಈ ದಿನ ಯಾಕೆ ನಾವು ದೇವರ ಪ್ರೀತಿಯಲ್ಲಿ ಪರಸ್ಪರ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. 1 ಯೋಹಾನ 4ನೇ ಅಧ್ಯಾಯ 7ನೇ ವಚನದಿಂದ 21ನೇ ವಚನವರೆಗೂ ನಾವು ನೋಡುವಾಗ ಅನೇಕ ವಿಷಯಗಳನ್ನ ದೇವರು ನಮಗೆ ಅಲ್ಲಿ ತಿಳಿಸುವವರಾಗಿದ್ದಾರೆ. ನಾವು ಮೊದಲನೇದಾಗಿ 7ನೇ ವಚನವನ್ನ ನಾವು ನೋಡುವಾಗ ಅಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ಪ್ರಿಯರೇ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ, ಏಕೆಂದರೆ ಪ್ರೀತಿಯು ದೇವರಿಂದ ಬಂದದ್ದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ಮೊದಲನೇದಾಗಿ ಪ್ರೀತಿಯು ದೇವರಿಂದ ಬಂದದ್ದಾಗಿದೆ, ಅದು ಮನುಷ್ಯರಿಂದ ಬಂದದ್ದಲ್ಲ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಂದು ವೇಳೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರುವುದಾದ್ರೆ ನಾವು ದೇವರನ್ನ ಬಲ್ಲವರು, ದೇವರನ್ನ ನಾವು ಅರಿತವರು, ದೇವರಿಂದ ಹುಟ್ಟಿದವರು ಆಗಿದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಪ್ರೀತಿ ಇಲ್ಲದೆ ಪ್ರತಿಯೊಬ್ಬರನ್ನು ದ್ವೇಷಿಸುತ್ತಾ ನಮ್ಮ ಮನಸ್ಸಿನಲ್ಲಿ ಕಹಿ ಭಾವವನ್ನು ಇಟ್ಟುಕೊಂಡಿರುವುದಾದರೆ ನಾವು ಯೋಚಿಸಬೇಕಾಗಿದೆ. ಆ ದೇವರ ಪ್ರೀತಿಯನ್ನ ನೆನಪು ಮಾಡಿಕೊಳ್ಳಬೇಕಾಗಿದೆ. ನಾವು ದೇವರನ್ನ ತಿಳಿದಿದ್ದೇವೋ ಇಲ್ಲವೋ, ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೋ ಇಲ್ಲವೋ ಎಂಬುದಾಗಿ ನಾವು ಆಲೋಚಿಸಬೇಕಾಗಿದೆ. ಯಾಕಂದರೆ ದೇವರಿಂದ ಹುಟ್ಟಿರುವ ಪ್ರತಿಯೊಬ್ಬೊಬ್ಬನು ದೇವರನ್ನ ಬಲ್ಲನು. ಆತನನ್ನ ತಿಳಿದುಕೊಂಡವರಾದರೆ ನಾವು ಪರಸ್ಪರ ಪ್ರೀತಿಯಲ್ಲಿ ನಡೆಯಲಿಕ್ಕೆ ಸಹಾಯವಾಗುತ್ತದೆ. ಯಾಕಂದ್ರೆ ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ, ನಾವು ದೇವರನ್ನ ಪ್ರೀತಿಸಲಿಲ್ಲ. ಆತನು ನಮ್ಮನ್ನ ಪ್ರೀತಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ನಮಗೋಸ್ಕರ ಬಲಿಯಾಗಿ ಅರ್ಪಿಸಿದನು. ನಾವು ಯಾರು ದೇವರನ್ನ ಎಂದು ನೋಡಿಲ್ಲ, ಆದರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಆತನ ಪ್ರೀತಿಯು ನಮ್ಮಲ್ಲಿ ಪರಿಪೂರ್ಣವಾಗಿದೆ ಎಂಬುದಾಗಿ ತಿಳಿದು ಬರುವಂತದ್ದಾಗಿದೆ. ಆ ದೇವರ ಪ್ರೀತಿಯಲ್ಲಿ ನಾವು ಪರಿಪೂರ್ಣರಾಗುವಾಗ ದೇವರ ಆಜ್ಞೆಯನ್ನ ನಾವು ಪಾಲಿಸುವವರಾಗುತ್ತೇವೆ. ದೇವರ ಅಶ್ರೇಷ್ಠವಾದ ಆಜ್ಞೆ, ಆ ಹೊಸ ಆಜ್ಞೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ನಾವು ಆ ದೇವರ ಆಜ್ಞೆಯನ್ನ ಪಾಲಿಸುವವರಾದರೆ ನಾವು ದೇವರ ಶಿಷ್ಯರು ಎಂಬುದಾಗಿ ಜನರು ತಿಳಿದುಕೊಳ್ಳುವವರಾಗಿದ್ದಾರೆ. ನಾವು ದೇವರ ಶಿಷ್ಯರಾಗ್ಲಿಕ್ಕಾಗುವಂತೆ ಪರಸ್ಪರ ಪ್ರೀತಿಯಲ್ಲಿ ನಡೆದುಕೊಳ್ಳೋಣ. ನಮ್ಮಲ್ಲಿರುವಂತ ಕಹಿ ಭಾವನೆಯನ್ನ, ಕೆಟ್ಟ ವಿಚಾರಗಳನ್ನ, ದ್ವೇಷವನ್ನ ನಮ್ಮಿಂದ ತೆಗೆದು ಹಾಕೋಣ. ಯಾಕಂದರೆ ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ, ದೇವರನ್ನ ಬಲ್ಲವರಾಗಿದ್ದೇವೆ, ದೇವರ ಶಿಷ್ಯರಾಗಿದ್ದೇವೆ. ಆದುದರಿಂದ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾಗಿದೆ. ದೇವರು ತಾನೇ ಹಾಗೆ ನಡೆಯಲಿಕ್ಕೆ ನಮಗೆ ಸಹಾಯ ನೀಡಲಿ. ಈ ವಾಕ್ಯ ನಮ್ಮ ಆತ್ಮಿಕ ಜೀವಿತದ ವೃದ್ಧಿಗಾಗಿ
ದೇವರು ತಾನೇ ಆಶೀರ್ವದಿಸಿ ನಮ್ಮನ್ನ ಉಪಯೋಗಿಸಿಕೊಳ್ಳಲಿ. ಆಮೇನ್.